ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಮತ್ತು ಇವತ್ತು ಭಾನುವಾರ ಆದರೂ ಕೂಡ ಕೆಲಸಕ್ಕೆ ಹೋಗ್ಬೇಕು. ಮತ್ತು ನನ್ನ ತಂಗಿ ನೋಡಿ ಯಾವ ಥರ ಮನ್ಗೋಳೆ. ರಾತ್ರಿ ಮಾತ್ರ ಕೊಟ್ಟಿದ್ದು ಸರಿ ಆಯಿತು. ಒಂದು ಗಂಟೆ 2 ಗಂಟೆ ಟಿ ವಿ ನೋಡೋಣ ಅನಿಸುತ್ತೆ ಮೋಸ್ಟ್ಲಿ. ಆಮೇಲೆ ಮನ್ಗಿದ್ದು ಒಟ್ಟಿನಲ್ಲಿ ಏನು ಹೊಟ್ಟೆನೋ ಗಿಟ್ಟನೋ ಅಂದ್ಬಿಟ್ಟು ಏನೋ ಅಳ್ಳಿಲ್ಲ. ಅದೇ ಒಂದು ಸಂತೋಷ. ಮತ್ತು ಇವಾಗ ಕೆಲ್ಸಕ್ಕೆ ಹೋಗ್ಬೇಕಲ್ಲ. ಕೆಲ್ಸಕ್ಕೆ ಹೋದರೆ ಊಟ ತಗೋಗೋಣ ಅನ್ಕಂದೆ. ಏನಾರ ಕುಕ್ಕಿಂಗ್ ಮಾಡ್ಕೊಂಡು ಏನಾರ ಅಡುಗೆ ಮಾಡ್ಕೊಂಡು ಊಟ ತಗೋದ್ರೆ ಅಲ್ಲಿ ಇವತ್ತು ಭಾನುವಾರ ಅಂದ್ಬಿಟ್ಟು ಏನಾರು ಕೊಡಿಸ್ತಾರೆ, ಹೇಳೋಕ್ಕಾಗಲ್ಲ. ಬೇಡ, ಇವತ್ತು ಇಲ್ಲೇ ಮನೇಲೆ ಮಾಡಿಬಿಟ್ಟು ಇಲ್ಲಿ ತಿನ್ಕೋಯ್ತೀನಿ ಸಾಕು. ನಮ್ಮ ಮನೆಯವ್ರಿಗೂ ತಿಂತಾರೆ. ನಮ್ಮ ತಾಯಿನೂ ಬರ್ತಾರೆ ಈಗ ಮಾಡೋಕ್ಕೆ. ಪುಳಿಯೋಗರೆ ಮಾಡೋಣ ಅಂತ ಅನ್ಕೊಂಡಿದ್ದೀವಿ. ಪುಳಿಯೋಗರೆ ಮಾಡ್ತೀವಿ ಇವಾಗ. ಮೊಟ್ಟೆ ಗೊಜ್ಜು ಎಲ್ಲ ಖಾಲಿ ಆಯಿತು. ನಮ್ಮಮ್ಮವ್ರ ಮನೆಗೂ ಕೊಟ್ಟೆ 3 ಮೊಟ್ಟೆನ. ಇವಾಗ ಇದನ್ನು ಬಾಣಲಿನ ತೊಳ್ಕೊಬೇಕು. ಈ ಬಾಣಲಿ ರಾತ್ರಿ ಮೊಟ್ಟೆ ಗೊಜ್ಜು ಮಾಡಿರೋದಲ್ವ, ಇದನ್ನು ತೊಳ್ಕೊಂಡು ಮಿಕ್ಕಿದ್ದು ಮಾಡಬೇಕು. ಈಗ ಪುಳಿಯೋಗರೆನ ನಮ್ಮ ತಾಯಿಗೆ ಬರೋಕ್ಕೆ ಹೇಳಿದ್ದೀನಿ ಬಾ ಅಂತ. ಮತ್ತು ಗೈಸ್ ಇವಾಗ ಪುಳಿಯೋಗರೆ ಮಾಡ್ತಾಯಿದ್ದೀನಿ. ಮತ್ತು ನಮ್ಮ ತಾಯಿ ಕೈಲಿ ಬಾಣಲಿ ಎಲ್ಲ ನೀಟಾಗಿ ತೊಳಿಸ್ಕೊಂಡೆ. ಬಾಣಲಿ ಎಲ್ಲ ನೀಟಾಗಿ ತೊಳ್ಕೊಂಡವ್ರೆ. ಅದರ ನೀರು ಅಲ್ಲೇ ಸೋರ್ಸ್ಬಿಟ್ಟು ಬಂದಿಲ್ಲ, ಚೆಲ್ಬಿಟ್ಟು ಅಲ್ಲೇ ಇಲ್ಲಿಗೆ ಬೇರೆ ಸ್ವಲ್ಪ ಎತ್ಕೊಂಡ್ಬಂದವ್ರೆ. ಮತ್ತು ಬನ್ನಿ ಇವಾಗ ಪುಳಿಯೋಗರೆ ಮಾಡೋದ. ಬಾಣಲಿಗೆ ಮೊದಲು ಒಳ್ಳೆಣ್ಣ ಹಾಕತ್ತಾ ಇದ್ದೀನಿ. ಯಾಕ ಒಳ್ಳೆಣ್ಣ ಹಾಕೊಂಡಿದ್ದೀನಿ 1.5 ಚಮಚ 2 ಚಮಚ ಅಷ್ಟು. ಎಷ್ಟು ಕಡಲೆ ಬೀಜ ಹಾಕತ್ತಾ ಇದ್ದೀನಿ, ಶೇಂಗಾ ಕಡಲೆ ಬೀಜ. ನಮ್ಮ ತಾಯಿ ತಿನ್ನಲ್ಲ, ನಾವು ತಿಂತೀವಿ ಶೇಂಗಾ ಕಡಲೆ ಬೀಜನ. ಎಷ್ಟು ನಮ್ಮ ತಾಯಿಯವರು ಹುಣ್ಸೆಹಣ್ಣು ಕಿವುತ್ತವ್ರೆ. ಮೊದಲೆಲ್ಲ ಶೇಂಗಾ ಕಡಲೆ ಬೀಜನ ಹುರಿದ್ಬಿಟ್ಟು ಮಡಿಕತ್ತಿದೆ. ಆದರೆ ಇವಾಗ ಹಂಗೆ ಮಾಡಲ್ಲ. ಅಲ್ಲೇ ಜೊತೆಗೆ ಮಾಡೋದೆ ಪುಳಿಯೋಗರನ. ಅದು ಬೇರೆ ಸಪ್ರೇಟಾಗಿ ಮಡಿಕೊಂಡು ಒಂದು ಬಟ್ಲಿಗೆ ಒಳ್ಳೆಣ್ಣ ಮಾಡ್ಕೊಂಡು ಅದ್ರ ಬದಲು ಹಂಗೆ ಮಾಡ್ಬಿಡ್ತೀನಿ. ನೋಡೋದ ಯಾವ ಥರ ಬರ್ತದೆ ಅನ್ನೋದು. ನೆಕ್ಸ್ಟು ನಾನು ಸಾಸಿವೆ ಕಾಳು, ಕಡಲೆ ಬೀಜ ಅಂತ ಅವನಿಗೆ ಕಡಲೆಬೇಳೆ ಇವು 2 ಹಾಕ್ತಿದ್ದೀನಿ. ನೆಕ್ಸ್ಟು ನಾನು ಉದ್ದಿನಬೇಳೆ ಹಾಕ್ತಿದ್ದೀನಿ. ಹಾಕ್ಬೇಕ. ಉದ್ದಿನಬೇಳೆ ಹಾಕಿದ್ರೆ ಸಾಕಾಗಿರುತ್ತೆ. ಉದ್ದಿನಬೇಳೆ ಹೆಂಗಿರುತ್ತೆ ಗೊತ್ತಾ? ಇವಾಗ ಇದಕ್ಕೆ ಬೆಳ್ಳುಳ್ಳಿ ಹಾಕ್ತಿದ್ರಿ. ಎಲ್ಲನೂ ಅಷ್ಟೂ ಅಯ್ಯೋವ ಗೈಸ್, ನಮ್ಮ ಮನೇಲಿ ಇಷ್ಟು ಬೆಳ್ಳುಳ್ಳಿ ಹಾಕಿ ಅಂತ ಅವ್ರು ಇಷ್ಟೊಂದು ಹಾಕಂಗಿಲ್ಲಕ್ಕವಾ. ಅಷ್ಟೊಂದ ಜಾಸ್ತಿ ಆಯ್ತಾ? ಏನೋ 1 ತಿಂಗ್ಳಿಗೆ ಇದು ಮಾಡ್ತಿದ್ದೆ ಗೈಸ್. ಇನ್ನೊಸಿ ಬೆಳ್ಳುಳ್ಳಿ ಹಾಕ್ತಿದ್ದೀನಿ. ನಮ್ಮ ತಾಯಿ ಹೇಳ್ತಿರೋದಕ್ಕೆ ಇಲ್ಲೊಂದು 2 ಗೆಡ್ಡೆ ಬೆಳ್ಳುಳ್ಳಿ ಇರ್ಬೋದು. 2 ಗೆಡ್ಡೆ 3 ಗೆಡ್ಡೆ 2 ಗೆಡ್ಡೆ 2.5 ಗೆಡ್ಡೆ ಅವ ಹಾಕಿನಕ ಬೆಳ್ಳುಳ್ಳಿ ಹೊಸಿದ್ದವ. ನಮ್ಮ ಮಾಡ್ಕೊಟ್ಟಿರ್ತೀನಿ ಹಾಕ್ತಾವ. ಇನ್ನೊಸಿ ಬೆಳ್ಳುಳ್ಳಿ ಹಾಕ್ತಿದ್ದೀನಿ. ನಮ್ಮ ತಾಯಿ ಬೆಳ್ಳುಳ್ಳಿ ಹಾಕು ಅಂತವ್ರೆ. ಇಲ್ಲಿಗೆ ಒಂದು 6 ಒಣಮೆಣಸನ್ನು ಹಾಕ್ತಾಯಿದ್ದೀನಿ. ಇವಾಗ ಇದನ್ನು ಕಟ್ ಮಾಡಿ ಹಾಕ್ತೀನಿ. ಕೈಯಲ್ಲಿ ಹಾಕ್ತೀನಿ. ಇದನ್ನು ತೋರ್ಸೋಕ್ಕಾಗಲ್ಲ ಹಾಕೋದನ್ನ. ಇಷ್ಟು ಕೊರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಅದೊಂದು ತಿಳಿಯುತ್ತೆ. ಪುಳಿಯೋಗರೆಗೆ ನಾನು ಇಷ್ಟು ಬೆಲ್ಲ ಹಾಕ್ತಿದ್ದೀನಿ. ಬೆಲ್ಲ ಹಾಕೋದ್ರಿಂದ ಚೆನ್ನಾಗಿರ್ತದೆ. ಅದಕ್ಕೆ ನಾನು ಇವಾಗ ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. 1.5 ಚಮಚ ಅಷ್ಟು ಉಪ್ಪು. ಜಾಸ್ತಿನೇ ಹಾಕತ್ತಿದ್ದೀನಿ, ಯಾಕಂದರೆ ಹುಣ್ಸೆಹಣ್ಣು ಅಲ್ವಾ. ಹುಣ್ಸೆಹಣ್ಣು ಹುಳಿ ಬಂದಮೇಲೆ ಉಪ್ಪು ಕಾಣೋದೇ ಇಲ್ಲ. ಇದು ಕೂಡ ಕಮ್ಮಿ ಆಗ್ಬಿಡ್ತದೆ. ಎಲ್ಲ ಚೆಂದಾಗಿ ಫ್ರೈ ಮಾಡ್ಕೊತಿದ್ದೀನಿ. ಚೆಂದಾಗಿ ಫ್ರೈ ಆದಮೇಲೆ ಇವಾಗ ನೆಕ್ಸ್ಟು ಹುಣ್ಸೆಹಣ್ಣು ರಸ ಹಾಕತ್ತಿರೋದೆ. ಈ ಹುಣಸೆಹಣ್ಣು ರಸ ಇದೆಯಲ್ಲ, ಇದನ್ನು ಹಾಕತ್ತೀನಿ. ಇದನ್ನು ಹಾಕೋದನ್ನ ತೋರ್ಸೋಕ್ಕಾಗಲ್ಲ. ನಮ್ಮ ತಾಯಿ ಅಂಗಡಿ ಹತ್ರ ಹೋದ್ರು, ಅವ್ರ ಕೈಲಿ ಬಿಡಿಸ್ಬೋದಾಯಿತು. ಇವಾಗ ಪುಳಿಯೋಗರೆಗೆ ಹುಣಸೆಹಣ್ಣು ರಸ ಹಾಕೊಂಡಿದ್ದೀನಿ. ಇದು ಚೆಂದಾಗಿ ಕುದಿಸ್ಕೋಬೇಕು. ಇವಾಗ ಬೇಯಿಸ್ಕೋಬೇಕು. ಪುಳಿಯೋಗರೆ ಎಲ್ಲ ಕುದೀತೈತೆ. ಇವಾಗ ನಮ್ಮ ತಾಯಿ ಕೈಲಿ ಮತ್ತು MTR ಇದು ಪುಳಿಯೋಗರೆ ಪುಡಿ ಹಾಕಿಸ್ತಾಯಿದ್ದೀನಿ. 7 ಹಾಕ್ತೀವಿ. ಪುಳಿಯೋಗರೆ ಪುಡಿಯ 7 ಹಾಕೋದ್ರೆ ಚೆನ್ನಾಗಿರುತ್ತೆ. ಅದಕ್ಕೆ ಅರಿಯೋದು ಅರ್ದು ಬೇಗ ಹಾಕೋ. ಅರಿಯೋಕೆ ಬರೋಲ್ವಲ್ಲ ನಿಂಗೆ? ಹಂಗೆ ಅರಿಯೋದು ಎಂಟ್ರಿಗೆ ಹಾಕೋ. ಸೈಡಲ್ಲಿ ಅರಿಬೇಕು. ಬರಲ್ಲ ಸೈಡಲ್ಲಿ ಅದಕ್ಕೆ ಬರಲ್ಲ. ನಾನು ತೋರ್ಸ ಅವ ಸೈಡ್ ಇಲ್ಲರಿಯೋ ಇಲ್ಲಿ ಹಂಗಲಕ್ಕ ಬರಲ್ಲ.
ಭತ್ತ ಅದಕ್ಕೆ ಬರಲ್ಲ ಇಲ್ಲಿ ಅರಿ ಜೋರಿಗೆ ಅರಿ ಅರಿ ನೀನೇ ಕೊ ಇನ್ನೊಂದು ಆಗ್ತೈತೆ ನಮ್ಮ ಹೂವು MTR ಮಸಾಲಾನ ಎಲ್ಲ ನೀಟಾಗಿ ಮಿಕ್ಸ್ ಮಾಡು ಪುಳಿಯೋಗರೆನ ಉಪ್ಪು ಹಾಕಿದೆ ಗೈಸ್ ಇವಾಗ ಚೆಂದ ಉಪ್ಪು ಹಾಕೀನಿ ಇದೆಲ್ಲ ಚೆಂದಾಗಿ ಕುದಿಯಕ್ಕೆ ಬಿಡ್ಬೇಕು ಇದನ್ನ ಕುದಿಯಕ್ಕೆ ಬಿಟ್ಬಿಟ್ಟು ಎಲ್ಲ ಗಟ್ಟಿ ಆದಮೇಲೆ ಎಷ್ಟು ಪುಡಿ ಹಾಕಂಗಿಲ್ಲ ಇದು ಹಾಕು ಹಾಕಂಗಿಲ್ಲ ಅಂದ್ರೆ ಚೆನ್ನಾಗೈತೆ ಹಾಕು ಫಸಲ್ ಕಲರ್ ಪುಳಿಯೋಗರೆ ಕಲರ್ ಬರ್ಸ್ಬೇಕಾ ಚಿತ್ರಾನ್ನ ಕಲರ್ ಬರ್ಬೇಕು ಪುಳಿಯೋಗರೆ ಕಲರ್ ಬರೋಂಗಿಲ್ಲ ಇದು ಬೇಕಾಗಿಲ್ಲ ಇದು ಕಲರ್ ಬರೋದೇ ಬೇಕಾಗಿಲ್ಲ ಇದೇನಿದ್ರೆ ಕಾಪಿ ಕಲರು ನೋಡಿ ಯಾವ ಥರ ಕಲರ್ ಬಂದೈತೆ ಕಣ್ಣು ಮುಟ್ಕೊಬಿಟ್ಟಿಕವ ಉರಿತಾವ ಎಲ್ಲ ಮೆಣಸಿನ ಹಾಕ್ಬಿಟ್ಟು ಕಣ್ಣು ಮುಟ್ಕೊಂಡ್ರ ಸರ್ ಮುಟ್ಕೊಬಿಟ್ಟು ಅದಿದು ಪ್ರಶ್ನೆ ಖಾರ ಅದು ಮೆಣಸಿನ ಬೆಳಕು ನೋಡು ಆಚೆ ಕಡೆಯಿಂದ ಯಾವ ಥರ ಬರ್ತದ ಬಿಸಿಲು ಬರ್ತದ ಮಟನ್ ಬಿರಿಯಾನಿ ಮಾಡ್ಬೇಕು ಮನೇಲಿ ಮಟನ್ ಮಾಡುವ ಮಾಡ್ಕತ್ತೀನಿ ನಡೀತಕ್ಕ ನೀರು ತಿನ್ನಲ್ವಾ ಯಾಕಂದ್ರೆ ತಿಂದ್ರಿ ಏನಾದ್ರು ಈಗ ಪೈತ ಬಂದ ಅದಕ್ಕೂ ಪೈತ ಬಂದು ನೀವೇಕೋ ಹಿಂಗಾಡು ನನಗೆ ಯಾವ ಪೈತು ಬರಲ್ಲ ನನಗೆ ಏನು ತಿಂದು ಹಾಂ ಅರ್ಧ ಕೆ ಜಿ ತಂದು ಸಾಕಾಯ್ತು ಮಾಡ್ಕೊತೀನಿ ಅರ್ಧ ಕೆ ಜಿ ಸಾಕಾ 3 ಜನ ಅರ್ಧ ಕೆ ಜಿ ಸಾಕು ಚಿಕನ್ ಬಿರಿಯಾನಿ ಮಾಡವ ಚಿಕನ್ ಬಿರಿಯಾನಿ ಮಾಡಿರಲ್ವ ಒಂದು ಸಾರಿ ಮಾಡಿಬಿಟ್ಟು ಮತ್ತೆ ಮಾಡ್ಬೇಕವ ಚಿಕನ್ ಬಿರಿಯಾನಿನ ಒಂದು ಸಾರಿ ಮಾಡಿಬಿಟ್ಟು ಅದು ಇದಾನಿಲ್ಲ ಒಂಥರ ಚಿಕನ್ ಜಾಸ್ತಿ ಆಗ್ಬಿಡ್ತು ಒಂದು ಕೆ ಜಿ ತಗೊಂಬಂದು ಚಿಕನ ಮಾಡ್ಕೋಬೇಕು ಚಿಕನ್ ಬಿರಿಯಾನಿನ ಹಾಂ ಅವತ್ತು 2 ಕೆ ಜಿ ಚಿಕನ್ ಹಾಕ್ಬಿಟ್ಟು ಎಲ್ಲ ಬರೀ ಮಾಂಸನೇ ಕಾಣ್ತಿತ್ತು 1 ಕೆ ಜಿ ಸಾಕು ನೀನೇ ಅಲ್ವಪ್ಪ 2 ಕೋಳಿ ತಂದಿದ್ದು 2 ಕೋಳಿನ 2 ಕೋಳಿ ಚಿಕನ್ ಬಿರಿಯಾನಿ ಮಾಡಿದ್ವಲ್ವಾ ಗ್ಯಾಪ್ನ ಇದ್ದ ಇಲ್ವೋ ನಿಂಗ ಅದೇ ಒಂದೇ 1 ಕೆ ಜಿ 2 ಕೆ ಜಿ ಅದು 2 ಕೆ ಜಿ ಜಾಸ್ತಿನೇ ಅದ 2 ಕೆ ಜಿ ಬರೀ 1 ಕೆ ಜಿ ಬಂದ ಕೋಳಿ 1 ಕೆ ಜಿನೇ ತಂದ್ಬಿಟ್ಟು ಕೋಳಿ ಬರೀ 1 ಕೆ ಜಿ ಬಂದವ ಜಾಸ್ತಿನೇ ಬರ್ತದು ಇಲ್ಲ ಬರೀ 1 ಕೋಳಿನ 2 ಕೋಳಿ ಒಪ್ಪಿಸ್ಕೊಂಡು ಬಂದಿದ್ದು ಅನ್ಸುತ್ತಾ ದೇವಸ್ಥಾನಕ್ಕೆ ಒಪ್ಪಿಸ್ಕೊಂಡು ಬಂದಿದ್ದಿಲ್ಲ 2 ಕೋಳಿ ಒಪ್ಪಿಸ್ಕೊಂಡು ಬಂದಿರ್ತಾನೆ ಅದು ಎಷ್ಟೆಷ್ಟು ಕೆ ಜಿ ಬರೋದಾ ನೀನೇ ತಗೊಂಡಿರ್ತಾನೆ ಕೋಳಿ ನಾ ತಂದಿದ್ದ ನಾ ತಂದಿರ್ಲಿಲ್ಲ ಕೆಲ್ಸಕ್ಕೆ ಹೋಗಿದ್ದೀನಿ ನಾನು ಇದು ಥರ ಆಗ್ಬಿಟ್ಟದ ನಾಗರ ಸಿಕ್ಕು ಇಲ್ಲಿ ಅವ ಬರೀ ನಿಂದು ಇದೆ ಆಯ್ತಲ್ಲ ಬರೀ ನಾಗರ ಸಿಕ್ಕು ಅದು ಇದು ನೋಡಿರಿ ಇಲ್ಲವ ನಾಗರ ಸಿಕ್ಕಾಗಿರೋದ್ರಿಂದ ಇಲ್ಲಿ ನೋಡು ಇಲ್ಲಿ ಅದಿದು ನಾಗರ ಸಿಕ್ಕಾ ಇದು ಎರಡವೇ ಇದು ಯಾರಿಗಾರು ಗೀಳ್ ಕೊಟ್ಬಿಟ್ಟೆ ನಾಗರ ಸಿಕ್ಕು ಅಂದ್ಬಿಟ್ಟದು ನಾಗರ ಸಿಕ್ಕಿ ಹೆಂಗ್ ಬರ್ತ ಅನ್ನೋದು ನಮ್ಗೆ ಗೊತ್ತಿಲ್ವಾ ಕರ್ಗೆ ಬರೋದು ನಂಗೆ ನಿನಗೆ ಸಪ್ರೇಟಾಗಿ ಕರ್ಗ್ ಬರೋದ ನಾಗರ ಸಿಕ್ಕು ಒಟ್ಟಲ್ಲಿ ನಿನ್ಗೆ ಏನಾರು ಒಂದೊಂದು ಬತ್ತಿರುತ್ತಲ್ವ ಒಟ್ಟನೆ ಪ್ರತಿದಿನ ಹೋಗಿ ಬರ್ಬೇಕು ಹೋಗಿದ್ ಬಾ ಗೈಸ್ ಪುಳಿಯೋಗರೆ ನೋಡಿ ಎಲ್ಲ ಬೆಂದ ಮೇಲೆ ಯಾವ ಥರ ಬಂದೈತೆ ಗುರುವಾರ ಕೊತ್ತಂಬರಿ ಸೊಪ್ಪು ಒಂದು ಮಿಸ್ ಆಗ್ಬಿಡ್ತು ಏನ ಗುರುವಾರ ಸೇರಿಸ್ಕೊಂಡು ಸೇರ್ಸ್ಕೊಂಡು ಹೋಗಿ ಬರ್ಬೇಕು ಎಲ್ಲಿಗೆ ಅಲ್ಗ ಮತ್ತೆ ಹೋಗಿದ್ ಬಾ ಎತ್ನಲ್ಲಿ ಎಲ್ಲಾರು ಹೋಗಿದ್ದು ಬರ್ಬೇಕು ನಿಂಗೆ ಏನಾರು ಒಂದು ರೀಸನ್ ಅಷ್ಟೇ ಯಾರ್ಯಾರು ಇಬ್ರು ಚಾಮುಂಡಿ ಬೆಟ್ಟಕ್ಕ ನೀರು ಇಕ್ಕಲ್ದಾನೆ ಏನು ಮಾಡ್ದ ನಾವು ಚಾಮುಂಡಿ ಬೆಟ್ಟನ ಚಾಮುಂಡಿ ಬೆಟ್ಟಕ್ಕೆ ಹೋಗಿಲ್ಲ ಹಾಂ ಚಾಮುಂಡಿ ಬೆಟ್ಟ ನೋಡೇ ಇಲ್ವಾ ನೀನು ಯಾರು ಕರ್ಕೊಂಡಿದ್ದಾರೋ ನೋಡೇ ಇಲ್ಲ ಚಿಕ್ಕದಾನೆ ಅವಳು ಮಗಿನೆಲ್ಲ ಹೋಗಿದ್ದು ಬಿಡಿ ನಾನು ಬರ್ತೀನಿ ಎರಡು ವಾರ ಕಾರ್ ಇಸ್ಕೊಬರ್ನ ಹೋಗು ಹಾಂ ವಾ ನಾ ಕಾರ್ ಓಡ್ಸೋದು ಗೊತ್ತಿಲ್ವ ನಿಂಗೆ ಕಾರ್ ಓಡಿಸ್ತೀನಿ ನಾನು ವಾ ಪುಳಿಯೋಗರೆ ರೆಡಿ ಆಗಿದೆ ಕಾರ್ ಓಡಿಸ್ತೀನಿ ನಾನು ಕಾರ್ ಈಸಿ ಹೊತ್ರ ಇರೋ ನೋಡವು ಬಿಟ್ಬಿಟ್ಟು ಕಾರ್ ಬೇಡ ಗೀರ್ ಬೇಡ ಅದರಲ್ಲಿ ಹಾಂ
ಬೈಕಲ್ಲಿ 3 ಸೀಟ್ ಹೋದ್ರೆ ಅಲ್ಲಿ ಫೈನ್ ಹಾಕ್ತಾರೆ ಅಷ್ಟೇ ಪೊಲೀಸು. ಒಬ್ರು ಹಿಡ್ಕೊಂಡು ಎಲ್ಲಿಂದ ನಡ್ಕೊಂಬಂದೆ. ಊಟ ಮಾಡ್ತೀವಿ ಹೋಗಿ ಗೈಸ್. ಇವಾಗ ನಾನು ಮುಖ ತೊಳಿಬೇಕು, ಮುಖ ತೊಳ್ಕೊಂಡು ರೆಡಿಯಾಗಿ ಕೆಲ್ಸಕ್ಕೆ ಹೋಗ್ಬೇಕು. ಮತ್ತು ನಮ್ಮ ಮನೆಯವರದ್ದೇನೋ ಚಾಮುಂಡಿ ಬೆಟ್ಟಕ್ಕೆ ಹೋಯ್ತೀನಿ ಅಂತವ್ರೆ. ಬಸ್ಸಲ್ಲೆಲ್ಲ ಹೋಗೋಕ್ಕಾಗಲ್ಲ ನಿಜವೂ. ನಾನು ಅವ್ರ ಜೊತೆ ನನಗೆ ಈ ತಲೆಯಲ್ಲಿ ಏನು ಓಡ್ತೈತೆ ಅಂದರೆ ಯಾವ್ದಾದ್ರು ಒಂದು ಕಾರ್ ತಗೋಬೇಕು, ನಮ್ಮ ಮನೆಯವ್ರನ್ನೆಲ್ಲ ಸುತ್ತಾಡಿಸ್ಬೇಕು. ಒಟ್ಟನೆ ಸುತ್ತಾಡಿಸ್ತೀನಿ. ಅದಂತೂ ನನ್ನ ಅದು ಇವಾಗ ನನಗೆ ಮೈಂಡಲ್ಲಿ ಬಂದಿರೋದಲ್ಲ, ಚಿಕ್ಕ ವಯಸ್ಸಿಂದನೂ ನನ್ನ ಮೈಂಡಲ್ಲಿ ಇರೋದು. ಒಂದು ಕಾರ್ ತಗೋಬೇಕು, ನಮ್ಮ ಮನೆಯವ್ರನ್ನ ಅಲ್ಲಿ ಇಲ್ಲಿ ಹೋಯ್ತಿರ್ಬೇಕು, ಸುತ್ತಾಡಿಸ್ಬೇಕು ಒಳ್ಳೊಳ್ಳೆ ದೇವ್ರುಗಳನ್ನ ದೇವಸ್ಥಾನಕ್ಕೆ. ಇಲ್ಲ ಸಮುದ್ರ ಕಾಣ್ತಾನೆ ಇಲ್ಲ ಕಳ ನೀನು ವಿಡಿಯೋ ಕಾಣ್ತಾನೆ ಇಲ್ಲ. ಅಪಾರ್ಟ್ ಬೆಳಿಗ್ಗೆ ಇನ್ನೇನು ಕಂಡೆ. ಏನು ಸಮಾಚಾರ? ಊಟ ಆಯ್ತು, ನಿಂದಾಯ್ತಾ? ನಾಷ್ಟ? ಕಾಪಿ ಇಲ್ಲ, ಕಾಪಿ ಗೀಪಿ ಕುಡಿಯಲ್ಲ ನಾವು. ಸ್ಕೂಲ್ ಇಲ್ಲ, ಭಾನುವಾರ ಇವತ್ತು. ಹಾಂ, ನಾಳೆ ಸೋಮವಾರ. ಎಷ್ಟನೇ ಕ್ಲಾಸ? 3ನೇ ಕ್ಲಾಸು. 3ನೇ ಕ್ಲಾಸ್ ಓದ್ತಿದ್ದೇನು? 3ನೇ ಕ್ಲಾಸ್, ಬರೀ 3ನೇ ಕ್ಲಾಸ್ ಅಷ್ಟೇ ಅಲ್ಲ. ತಾಯಿ ಈರುಳ್ಳಿ ತಗೋತಾವ್ರೆ ಮನೆಗೆ. ಎಷ್ಟು ಕೆ ಜಿ ತಗೋತಿದ್ದೀವ? 4 kg. ಅಷ್ಟೊಂದ? ಎಷ್ಟು ಕೆ ಜಿ? ಎಷ್ಟ? 25? 100 ರೂಪಾಯಿ ಆಯ್ತು ಹಂಗಾರೆ 4 kg. ಗೈಸ್ ಇವಾಗ ನಾನು ಕೆಲಸದ ಹತ್ರ ಹೊರಡ್ತಾ ಇದ್ದೀನಿ ಕೆಲಸಕ್ಕೆ. ನಮ್ಮ ತಾಯಿಯವರೆಲ್ಲ ಈರುಳ್ಳಿ ಇದಕ್ಕೆ ಬೇಡವಾ? 5 kg ಬಂದೋದ್ರು. ಎಷ್ಟು? 100 ರೂಪಾಯಿಗೆ 5 kg? 100 ರೂಪಾಯಿಗೆಲ್ಲ ಅಂತ 100 ರೂಪಾಯಿಗೆ ಕೊಡ್ತೀನಿ. 100 ರೂಪಾಯಿಗೆ 4 kg. ಹಾಂ ತಗೋವ. ಸ್ವಲ್ಪ ಸಣ್ಣವು 5 kg. ಸರಿ ಆಯ್ತು. ನಾನು ಮತ್ತೆ ಅದೇನೋ ಹೆಣ್ಣು ಬಂದ ನೋಡು. ಇವಳು ಅಭಿಯವ್ರ ಅಕ್ಕನ ಮಗಳು. ಅಭಿಯವ್ರ ಅಕ್ಕನ ಮಗಳು ಬಂದ ಏನು ಕೇಳ್ಬಿಟ್ಟು ಕೊಡವ ಹೆಣ್ಗ. ಇವತ್ತಿನ ಕೆಲಸ ವಿಜಯನಗರದಲ್ಲಿ. ಮತ್ತು ನಮ್ಮ ಪುರುಷಮ್ಮನವರು ಬಂದವನೆ. ಇವೆಲ್ಲ ರೈಲಿಂಗ್ಸ್ ಮಾಡ್ಬೇಕು ಇವತ್ತಿನ ಕೆಲಸ. ಇಲ್ಲಿ ಭಾನುವಾರ, ಇಲ್ಲಿ ಗುರುಪ್ರಸಾದ್ ಡೇಟ್ ಫಿಕ್ಸ್ ಆಗಿರೋದ್ರಿಂದ, ಅರ್ಜೆಂಟ್ ಆಗಿರೋದ್ರಿಂದ ಕೆಲ್ಸಕ್ಕೆ ಬಂದಿರೋದು ಭಾನುವಾರ. ಇಲ್ಲ ಅಂದಿದ್ರೆ ಭಾನುವಾರ ರಜಾ ಆಗ್ಬಿಡ್ತಿತ್ತು ನಮ್ಮದು. ಇವೆಲ್ಲ ನಾವೇ ಫಿಟ್ಟಿಂಗ್ ಮಾಡಿರೋದು. ಇವೆಲ್ಲ ಡೋರ್ಗಳು, ಈ ಕಡೆ ಎಲ್ಲ ವಿಂಡೋ ಸೆಟ್ರಸ್ಗಳು ಇವೆಲ್ಲ ನಾವೇ ಫಿಟ್ ಮಾಡಿರೋದು. ನಮ್ಮ ಮಾವರು ಬಂದವ್ರೆ ಕೆಲಸಕ್ಕೆ. ಹಾಂ, ಮಿಷಿನ್ ಹಿಡ್ಕೊಂಡು ಬಂದವ್ರೆ. ಡ್ರಿಲ್ಲಿಂಗ್ ಮಿಷಿನು ಇವಾಗ ತಂದಿರೋದಾ? ಇವತ್ತೇ ತಗೊಂಡಿರೋದು ಡ್ರಿಲ್ಲಿಂಗ್ ಮಿಷಿನ್ನ. ಗೈಸ್ ಇವಾಗ ಒಂದು ಮೇಲೆ ಒಂದು ಗ್ಲಾಸ್ ಹೊಡಿಬೇಕು. ಅದು ಯಾವ ಥರ ಗ್ಲಾಸು ಅಂದರೆ, ಇಲ್ಲಿ ಹಾಕಿದ್ದೀವಿ ನೋಡಿ ಫಿಕ್ಸೆಡ್ ಗ್ಲಾಸು. ಆ ಥರ ಮೇಲೆ ಒಂದು ಕಿಟಕಿ ಐತೆ, ಅಲ್ಲಿ ನೋಡಿಬೇಕು. ಇವಾಗ ಅದು ನೋಡಿಬೇಕು ಅಂದರೆ ಏಣಿ ಹಾಕ್ಕೊಂಡು ಇಲ್ಲಿಗೆ ನಿಲ್ಸ್ಕೊಂಡು ಮೇಕತ್ತಿ ಹೋಗ್ಬೇಕು. ಏಣಿ ಕಾಲಾವಧಿ ಹಾಕಿಸ್ಕೊಟ್ಟಿಲ್ಲ. ಏಣಿ ಸ್ವಲ್ಪ ಕಷ್ಟನೇ, ಕಡ್ದಾಯ್ತದೆ ಏಣಿ. ಇದಾಯ್ತದೆ. ನಮ್ಮ ಅಣ್ಣ ಕೆಳಗಡೆ ಇಟ್ಕೊತಾನೆ. ಹಾಂ ಏನಾ ಹಿಡ್ಕೋ ಕರೆಕ್ಟಾಗಿ ಬಿಗಿಯಾಗಿ. ನೀನು ನಂಬಿ ಹತ್ತಾನೆ ಹಿಡ್ಕೊತಿದೆ ಆಮೇಲೆ ಬೀಳ್ಸ್ಬಿಟ್ಟು ಸಾಯಿಸ್ಬಿಟ್ಟೆ ನಾನು ಒಬ್ಬನೇ ಮಗ. ಅದಕ್ಕೆ ಸಾಯಿಸ್ತಾರ. ಹಾಂ ಇವಾಗ ನಾನು ಕರೆಕ್ಟಾಗಿ 3 ಅಫ್ಟರ್ ಮೇಲಿದ್ದೀನಿ ನೋಡಿ. ಪೂರ್ತಿ ಕೆಳಗಡೆಯಿಂದ ಹತ್ತಿರೋದು ಏಣಿ ಮೇಲೆ ನಿಂತಿದ್ರಿ. ಮತ್ತು ಇದು ಗ್ಲಾಸ್ ಹಾಕ್ಬೇಕು. ಇದಕ್ಕೆ ಗ್ಲಾಸ್ ಹಾಕ್ಬೇಕಾಗಿರೋದು. ಇದೇ ಸೆಟ್ರಸ್ಗೆ ಈ ಸೆಟ್ರಸ್ ಅಂದರೆ ಇದಕ್ಕೆ ಫಿಕ್ಸೆಡ್ ಗ್ಲಾಸ್ ಹಾಕ್ಬೇಕಾಗಿರೋದು. ಈ ಕಡೆ ಸೆಟ್ರಸ್ ಬರ್ತದೆ. ಇದನ್ನ ಎಣ್ಣೆ ಹತ್ತಿ ಪಡಿ ಮಾಡಿದೆ. ಇವಾಗ ಈ ಫಿಕ್ಸೆಡ್ ಗ್ಲಾಸ್ ಹೊಡೆದ್ಬಿಟ್ಟು ಇಳಿಬೇಕು. ನಮ್ಮ ಮಾವು ಒಳಗಡೆ ನಿಂತ್ಕೊಂಡು ಬಿಲ್ಡಿಂಗೆಲ್ಲ ಕಟ್ ಮಾಡಿಕೊಡ್ತವ್ರೆ. ಇಲ್ಲಿ ಕಟ್ ಮಾಡಿಕೊಟ್ರು. ನಮ್ಮ ಅಣ್ಣ ಕೆಳಗಡೆ ಏನು ಹಿಡ್ಕೊಂಡವನು ಗ್ಲಾಸ್ ಎಲ್ಲ ಹೊಡೆದ್ಬಿಟ್ಟು ಕೆಳಗೆ ಮತ್ತು ಇಲ್ಲಿ ರೈಲಿಂಗ್ಸ್ ಮಾಡಬೇಕು. ಇವೆಲ್ಲ ಮರಗಳನ್ನೆಲ್ಲ ಇಲ್ಲಿಗೆ ಹಾಕಬೇಕು. ಈ ಗ್ಲಾಸ್ ಐತಲ್ಲ ಇಲ್ಲಿ ಹಾಕಬೇಕು. ಇವೆಲ್ಲ ಮಾಡಿಬಿಟ್ಟು ಇವತ್ತಿನ ಕೆಲಸನ ಮುಗಿಸ್ಬೇಕು. ಇಷ್ಟು ಮಾಡಿಬಿಟ್ಟು ಮತ್ತು ನಮ್ಮ ಅಣ್ಣ ಉಳಿ ಉಚ್ಕೋತವನೆ. ಎಡಸ ಕೈಗೆ ಅವನು ಎಡಸ ಕೈಲಿ ಉಚ್ತಿರೋದು. ನಾವಾದರೆ ಬಲಸ ಕೈಲಿ ಉಚ್ತೀವಿ, ಅವನಿಗೆ ಎಡ್ಸೋಣ. ಕೆಲಸದಿಂದ ಮನೆ ಹತ್ರ ಬಂದೆ. ಮತ್ತು ನಮ್ಮ ತಾಯಿಯವರು ಅಂಗಡಿ ಹತ್ರ ಅವರೇ. ಇವಳು ನೋಡಿ ಹೆಂಗೆ ಮನೆ ಕಂಡು ಟಿ ವಿ ನೋಡ್ತಾವಳೆ, ಕಾರ್ಟೂನ್ ಹಾಕೊಂಡು. ಟಿ ವಿನ ಆಫ್ ಮಾಡ್ತೀನಿ ಇವಾಗ, ನೋಡೋದೆ ಯಾವ ಥರ ರಿಯಾಕ್ಷನ್ ಕೊಡ್ತಾಳೆ ಅಂತ. ಏನು ಬರೀ ಟಿ ವಿ ನೋಡ್ತಾನೆ ಇರೋದು.
ಹಾಂ ನೋಡ್ತಾಳೆ ಬೇಕಾರೆ ವಯಸ್ಸಿಗೆ ಇನ್ನೊಂದು 5 ನಿಮಿಷ ಹಾಕತ್ತಾಳೆ ನೋಡೋದ. ಸಪ್ಪು ಮನೆ ಕಂದ್ಲು ಟಿ ವಿ ಆಫ್ ಮಾಡಿದೆ ಇಟ್ಗೆ. ಇನ್ನೊಂದು 5 ನಿಮಿಷ ನಾನು ಏನಾರು ಆ ಕಡೆ ಹೋದ್ರೆ ಟಿ ವಿ ಆನ್ ಮಾಡ್ಕೊತಾಳೆ. ನಾನು ಇವಾಗ ಒಂದು ಸ್ವಲ್ಪ ಆ ಕಡೆ ಇಲ್ಲೇ ಹೋಗ್ಬೇಕು, ಹೋಯ್ತಿದ್ದೀನಿ ಅಲ್ವಾ, ಹಿಂದ್ಕೊಂಡ್ರೆ ಟಿ ವಿ ಆನ್ ಮಾಡ್ಕೊತಾಳೆ. ಇವಾಗ ಒಂದು 5 ನಿಮಿಷ ಆಚೆಗೆ ಹೋಗ್ಬಿಟ್ಟು ಒಳಗೆ ಬರ್ತೀನಿ ನೋಡೋದ ಯಾವ ಥರ ಮಾಡ್ತಾಳೆ ನನ್ನ. ಗೈಸ್ ಇವಾಗ ಆಚೆ ಕಡೆ ಬಂದಿದ್ದೀನಿ ನೋಡೋದ ಅವಳು ಏನು ಮಾಡ್ತಾಳೆ ಅಂತ. ಒಂದು 5 ನಿಮಿಷ ಬಿಟ್ಟು ಒಳಗೆ ಹೋಯ್ತೀನಿ, ಅವಾಗ ಹಾಕೊಂಡಿರ್ತಾಳೆ ಅನಿಸುತ್ತೆ. ನೋಡೋದ ನಮ್ಮ ಅಮ್ಮವ್ರ ಮನೆ ಹತ್ರ ಹೋಗೋದ. ಇಲ್ಲಿ ನಮ್ಮ ಅಮ್ಮವ್ರು ಕೂತವ್ರೆ, ಮನೆ ಒಳಗೆ ಹೋಯ್ತಿದ್ದೀನಿ ನೋಡೋದು ಟಿ ವಿ ಹಾಕೊಂಡಿದ್ದಾಳೆ ಏನು ಅಂತ. ಗೈಸ್ ಟಿ ವಿ ಹಾಕಂದೇ ಇಲ್ಲ ಬಿಡು, ಗೊತ್ತಿಲ್ಲ, ಆಫ್ ಮಾಡ್ದೆ ಇಟ್ಕೆಲ್ಲ ಬೇಜಾರಾಗ್ಬಿಟ್ಲು ಅನಿಸುತ್ತೆ ಟಿ ವಿನೇ ಹಾಕಬಿಡ್ದು ಅಂತ. ಅದಕ್ಕೆ ಬಂದ್ಬಿಟ್ಟವಳೆ ಸುಮ್ಮನೆ. ಅದೇ ಸ್ಕ್ಯಾನ್ ಹಾಕೊಂಡಳ ಪಕ್ಕ. ಕ್ಯಾನ್ ಹಾತ್ಕೊಬಿಟ್ಟವಳ ಗೈಸ್. ಏಯ್ ಪಾತ್ರ ಬೆಳಗೋಗು, ಪಾತ್ರ ಬೆಳಗು, ಪಾತ್ರ ಬೆಳಗು ಹೋಗು. ಬೆಳಗಲ್ಲ ನಿಮ್ಮ ಟಿ ವಿ ನೋಡ್ಬೇಕಾ? ಟಿ ವಿ ಆಯ್ತು ಹಾಕು. ಏಯ್ ಹಾಕು ಹೋಗುವ. ಕ್ಯಾನ್ ಹಾತ್ಕೊಬಿಟ್ಟೊಳಗೆ ಎಷ್ಟು ಟಿ ವಿ ಆಫ್ ಮಾಡಿದೆ ಇಟ್ಟಿಗೆ. ಟಿ ವಿ ಅಂದ್ರೆ ಅವಳ್ದು ಪ್ರಾಣ, ಪಂಚ ಪ್ರಾಣ ಅವಳ್ದು. ಗೈಸ್ ನೋಡಿ, ಒಂದು 2 ಹೊತ್ತು ಊಟ ಹಾಕಿದ್ಕೆ ನಾಯಿ ನಾನು ಹಿಂದ್ಗುಂಟನೇ ಬರ್ತೈತೆ ಬಾಬು. ಇಲ್ಲಿ ಅಲ್ಲೈತೆ ಅಲ್ಲಿ ನೋಡಿ, ಅದು ಇಲ್ಲಿಂದ ಮುಂದಕ್ಕೆ ಬರೋಕ್ಕೆ ಎದುರ್ಕತೈತೆ. ಇಲ್ಲಿ ನಾಯಿಗಳವೆ, ಅಲ್ಲಿಂದ ನನ್ನ ಜೊತೆಗೆ ಬತ್ತು, ಇಲ್ಲಿಂದ ಮುಂದಕ್ಕೆ ಬರೋಕ್ಕೆ ಎದುರ್ಕತೈತೆ. ಇಲ್ಲಿ ನಾಯಿಗಳವೆ ಜಾಸ್ತಿ, ಅದಕ್ಕೆ ಶಿವಪ್ಪ ಅಲ್ಲೇ ಹೋಯ್ತೈತೆ. ಮನೆಗೆ ಕೊತ್ತಂಬರಿ ಸೊಪ್ಪು ತಗೊಯ್ತಿದ್ದೀನಿ. ನಮ್ಮ ತಾಯಿ ತಗೋಬಾ ಕೊತ್ತಂಬರಿ ಸೊಪ್ಪು ಅಂತ ಹೇಳ್ತು. ಮತ್ತು ಅದೇನೋ ರಸಮ್ ಮಾಡೋಕ್ಕಂತೆ ಕೊತ್ತಂಬರಿ ಸೊಪ್ಪು, ಅದಕ್ಕೆ ತಗೊಯ್ತಿದ್ದೀನಿ ಮನೆಗೆ. ಏನೋ ತಿಳಿ ಸಾಂಬಾರು ಮಾಡ್ತಿದ್ದೆ. ಯಾವ ಥರ ತಿಳಿ ಸಾಂಬಾರು ಮಾಡಿದೆಪ್ಪ? ಈರುಳ್ಳಿ, ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪೇ ಇಲ್ಲ, ಕೊತ್ತಂಬರಿ ಸೊಪ್ಪನೇ ಹಾಕ್ತೀನಿ. ಕರ್ಬೇವಿನ ಸೊಪ್ಪು ಹಾಕ್ಬಾರ್ದಾ? ಕರ್ಬೇವಿನ ಸೊಪ್ಪು ಈಗ ಸಂದಲ್ಲಿ ಯಾರು ಕಿತ್ಕೊಂಡ್ರು ಮಾಡ್ತೇವೆ ಹೋಯ್ತು. ಕಿತ್ಕೊಂಬಂದು ಕೊಡ್ತೀನಿ ಇರು ನಾನು. ಈ ಕತ್ಲಕ್ಕೆ ಹೋಗ್ಬಾರ್ದು. ಕತ್ಲಲ್ಲಿ ಎಷ್ಟೋ ಸಾರಿ ಕಿತ್ಕೊಂಬಂದಿನಿ ನಾನು. ಓ ಏನೇನು ಹಾಕಿ ಮಾಡ್ಬೇಕು ಅದನ್ನೆಲ್ಲ ಹಾಕಿ ಮಾಡು, ಅವಾಗಲೇ ಅದು ಸಾಂಬಾರು ಅನ್ನೋದು. ಅರ್ಧಂಪರ್ಧಂ ಹಾಕಿ ಮಾಡೋದು ಅದು ಸಾಂಬಾರು ಜುಮ್ ಅನ್ನೋಕ್ಕೂ ಆಗಲ್ಲ. ಆಮೇಲೆ ಅರ್ಧಂಪರ್ಧಮೇ ಬೇಯಿಸೋದು. ನೀನೇ ಮಾಡುತ್ತೀವಿ ಸಾಂಬಾರು. ಸೊಪ್ಪು ಸಾರು ಮಾಡಿದೆ. ಇದು ಏನಪ್ಪ, ನೀನೇ ಹೇಳ್ತಿದ್ದೆ ತಿನ್ನಕ್ಕೆ ಹೋಗ್ಬೇಡ ಸೊಪ್ಪು ಹಾಕೊಂಡು. ಆ ಕಲ್ಲು ಮಣ್ಣು ಹಂಗೆ ಅದ ಅಂತ ಅದ್ ಮಡ್ಗಾರ ಅನ್ಬಿಟ್ಟು ಹಾಕ್ತಿಕಪ್ಪ. ಯಾರು ತೊಳೆದ್ ಮಡ್ಗಕ್ ಹೋಗೋದು? ತೊಳೆದಾರ ಅನ್ಬಿಟ್ಟು ಒಂದ್ಮೇ ತೊಳೆದ್ಬಿಟ್ಟು ಹಾಕ್ತಿ. ಇನ್ನೊಂದು ಯಾರು ತೊಳೆಕ್ ಹೋದ್ರು ಸೊಪ್ಪು? ಮಂದಿ ಸೊಪ್ಪು ಕೊಡ್ತಲ್ಲ, ಹೋಗೋ ತೊಳೆದ ಅಂದ್ಬಿಡ್ತೀವಿ. ಅವ್ರು ನಿಂಗೆ ಸೊಪ್ಪು ಕೊಟ್ಟು ತಿರ್ಗು ತೊಳೆಕ್ ಹೋದಾರ ಅವರು? ತಾನು ತೊಳ್ಕೊಬೇಕು. ನಾನೇ ತೊಳ್ಕೊಬೇಕು. ಹಾಂ ಸರಿ ಹೋಗಿ ಮತ್ತೆ ಕಿತ್ಕವ. ನೀರು ಇಟ್ಬಿಟ್ಟು ಕಿತ್ಕವ. ಗಿಡಕ್ಕೆ ನೀರು ಇಟ್ಬಿಟ್ಟ? ಯಾಕ ಇಷ್ಟೊತ್ತ ಸೊಪ್ಪು ಯಾಕವ? ನೀನಪ್ಪ ಹಂಗೆ ಹೇಳ್ತಾರ. ನಾನು ಎಷ್ಟೋ ಸರಿ ಹೋಗುವಾಗ ಕರ್ಬೇವಿನ ಸೊಪ್ಪು ಕಿತ್ಕೊಂಡ್ತೀನಿ. ಗಿಡಕ್ಕೆ ನೀರು ಹಾಕ್ಬಿಟ್ಟು ಕಿತ್ಕೊಬಿಡ್ಬೇಕು. ಹಂಗೆ ಕಿತ್ಕೊಂಡ್ರೆ ಏನದು? ಹಂಗೆ ಕಿತ್ಕೊಬಾರ್ದು. ಸಾಂಬಾರು ಚೆನ್ನಾಗಲ್ವಾ? ಸಾಂಬಾರು ಚೆನ್ನಾಗಿತ್ತಾ ಇಷ್ಟೊತ್ತು ನನಗೆ ಕೇಳಬಾರ್ದು ಅಂತ. ಟಿವಿ ಆಫ್ ಮಾಡುವ. ಟಿವಿ ಆಫ್ ಮಾಡ್ಬಿಟ್ಟು ಊದ್ಕೊಂಡ್ಬಂದ್ಬಿಟ್ಟಿದ. ಯಾರು ಆಫ್ ಮಾಡಿದ್ದು? ನಾನೇ. ನೀನು ಆಫ್ ಮಾಡಿದ್ಯಾ? ಆಫ್ ಮಾಡಿದಿ. ಯಾವಾಗ ಆಫ್ ಮಾಡಿದ? ಬಂದು ಆಫ್ ಮಾಡಿದೆ. ಆಗ ಬಂದಾಗ ಸಂದರ್ಭ ಬಂದು ಆಫ್ ಮಾಡಿದ್ವಿ. ನಾನು ಆಫ್ ಮಾಡಿದ್ವಿ. ಕ್ಯಾನ್ ಹತ್ಕೊಂಡಿಲ್ಲ ಹಾಗೆ. ಕ್ಯಾನ್ ಎತ್ಕೊಂಬನಿಗಿದೆ ಈಗ ಹಾಕೊಂಡ್ರೆ. ನೋಡಿ ಹೆಂಗೆ ಹೊಡಿತಾಳ. ಅವಳು ಪೇಷಂಟ್ನಾಗಿ ಥರ ಮನೆ ಕಂಡು ಊಟ ಮಾಡ್ತಿದ್ದಾಳೆ ಕರೆಕ್ಟಾಗಿ. ಯಾವ ಊಟ ಮಾಡ್ತಿದ್ದಾಳವ? ಊಟನೇ ಮಾಡಲ್ಲ. ಅವ್ವ 2 ದೋಸೆ ತಂದು ಕೊಟ್ಟ, ಮಧ್ಯಾಹ್ನ ಊಟ ಮಾಡಿದಾಳವ. ಮಧ್ಯಾಹ್ನ ಊಟ ಮಾಡ್ದೆ ನೀನು? ಮಾಡೇ ಇಲ್ಲವ. ಮಧ್ಯಾಹ್ನ ಊಟ ಮಾಡಿಸ್ಬೇಕು ತಾನೆ ನೀನು ಕರೆಕ್ಟಾಗಿ ಇದು ಮಾಡ್ಕೊಂಡು. ಕೂತ್ಕೊತಾಳೆ. ಏನು ಮಾಡಿಸ್ನಿ? ಕ್ವಾಪ ಹತ್ಕೊಂಡ್ರೆ ಊಟ ತಿನ್ಸು. ತಿನ್ನೋದೇ ಇಲ್ಲ ಕೋಪತ್. ನೀವು ತಿನ್ನೋದೇ ಇಲ್ಲಲ್ಲ, ತಿನ್ಸೋದೇ ಇಲ್ಲ. ಬೀಗ ಹಾಕ ಬರ್ಬೇಕು ತಾನೆ ನಿಮ್ಮಪ್ಪ. ನೀನು ಅವನಿಗೆ ಬೀಗ ಹಾಕ ಬಂದ್ರೆ ಅದಕ್ಕೆ ಬೀಗ ಹಾಕ ಬಂದೆ ಇಷ್ಟೊತ್ತಿಗೇನು? ಬೀಗ ಹಾಕ ಬಂದಿಲ್ಲ ಅಂದ್ರೆ ಇಷ್ಟೊತ್ತಾದ್ರೂ ಬೀಗ ಹಾಕ ಬಂದಿಲ್ಲ. ಬೀಗ ಹಾಕ ಬಂದಲ್ಲ ನಾನೇ. ಯಾವಾಗ ಬೀಗ ಹಾಕ ಬಂದಿದ್ದು? ಬಂದು ಅಕ್ಕಿ ಹಾಕಿ ಸಾರು ಕೂಗಿಸಿ ಈಗ ಸೊಪ್ಪು ಹಾಕಿಸ್ಬಿಟ್ಟು ತಿಳಿ ಸಾಂಬಾರು ಹಾಕಿಸ್ಬಿಟ್ರೆ ಆಯ್ತು. ಅದೇನು ತಿಳಿ ಸಾಂಬಾರು ಮಾಡೋದು? ಆಯ್ತು ನೀನೇ ಮಾಡೋದು. ಕಾಳು ಹಾಕ್ಬಿಟ್ಟು ಯಾವ್ದು ತಿಳಿ ಸಾಂಬಾರು ಮಾಡೋದು? ಕಾಳು ಹಾಕಿಲ್ಲ. ಮತ್ತೆ ಏನೇನು ಹೇಳ್ತಿದ್ದೀರಾ? ಸರಿ ಮಾಡು ಬೇಗ. ಟೈಮ್ 8:15 ಆಗದ. ಟೈಮ್ 8:15 ಆಯ್ತಾ? ಮಂತ ನಾವೇನಾರು ಮಾಡ್ಬೇಕು ಅಂದಾಗ ಆಗ್ಲೇ 8:15 ಆಗೋಯ್ತು, 9 ಗಂಟೆ ಆಗೋಯ್ತು ಅಂತಿದೆ. ಎಷ್ಟೊತ್ತು ಆಗ್ರಿಸೋದು? ಅದೇ ಅರ್ಧಂಪರ್ಧಂ ಆಗ್ರಿಸ್ಬಿಡ್ತಿದೆ. ತಿನ್ನಿ ಅಂತ ಬಿಡ್ತಿದೆ.
ಅದು ತಿನ್ನಂಗಿಲ್ಲ ಉಣ್ಣಂಗಿಲ್ಲ, ಹೊಟ್ಟೆ ಹಸ್ಕೊಂಡ್ ಮನೆ ಕಬಡ್ದು ಅಂದ್ಬಿಟ್ಟು ತಿಂತೀವಿ ಅಷ್ಟೇ. ಕಿತ್ಕೊಬರೋಕ್ ಮತ್ತೆ ಸೊಪ್ಪ ಸರ್ ಕಿತ್ಕೊಂಡ್ಬಂದಿರಪ್ಪ, ಕರ್ಬೇವಿನ ಸೊಪ್ಪು ಕಿತ್ಕೊಂಡ್ಬಂದು ಕೊಡ್ಬೇಕಂದ್ರೆ ಅದೇನೋ ನೀರು ಎತ್ಬಿಟ್ಟು ಬೇರೆ ಕಿತ್ಕೊಬ ಅಂತವ್ರೆ. ನಮ್ಮ ತಾಯಿ ಹಂಗೆ ಮಾಡ್ತಾನೆ ಗೈಸ್. ನಮ್ಮ ಚಿಕ್ಕವರೇ ಕರ್ಬೇವಿನ ಸೊಪ್ಪು ಕೊಡ್ತವ್ರೆ, ಕಿತ್ಕೊಂಡು ಸ್ಟಾಕ್ ಮಾಡಿಕೊಂಡಿದ್ರು. ಇಷ್ಟೊಂದು ಏನಕ್ಕೆ? ಹಾಂ ಏನಕ್ಕೆ ಅದು? ಅದೇನೋ ರಸ ಮಾಡ್ದಳಂತ. ಎಂತ ರಸನ? ಆಯ್ತು ಮಡ್ಗೋಗು, ಏನು ಆಗಲ್ಲ. ಹಾಂ ತಿಳಿ ಸಾಂಬಾರ್. ಇಷ್ಟೊಂದ ಕರ್ಬೇವಿನ ಸೊಪ್ಪ ಕಿತ್ತು ಸ್ಟಾಕ್ ಮಾಡಿ ಕೊಡ್ತಾರೆ ಅವರೆಲ್ಲ. ಏನ ಏಕ ಟಿವಿ ಆಫ್ ಮಾಡ್ತೇನೆ, ನನಗೆ ಗಿಂದಳು ಆಫ್ ಮಾಡವ, ಟಿವಿ ಆಫ್ ಮಾಡ್ತೀನಿ, ಆಫ್ ಮಾಡ್ತೀನಿ, ಆಫ್ ಮಾಡವ, ಆಫ್ ಮಾಡು, ಆಫ್ ಮಾಡು, ಪಾಪತ್ಕ ಮನೆಗೆ ತಾಯಿಗೆ ಆಫ್ ಮಾಡಿದೆ. ಆಫ್ ಮಾಡು ನೋಡು, ನೋಡಿ ನಂದು ಹೊಡೆದೆ ನೋಡಿ. ಆಫ್ ಮಾಡವ. ಟಿವಿ ಹಾಕಂದ್ರ ಹಾಂ ಆಫ್ ಮಾಡವ. ಗಿಂತೆದಳ ನೋಡಿ ಅಂಜಿಗೆ, ಗಿಂತೆದಳ ಇಲ್ಲಿ ಕೈಯಲ್ಲೇ ಅಂಜಿಗೆ ಹಾಕ್ಬಿಟ್ಲು. ಹಾಂ ಊಟ ಮಾಡ್ತಿದೆ ಹಂಗ ಟೀಯಾ ಬೇಸ್. ನನ್ನ ತಂಗಿ ಇಲ್ಲಿ ಟಿವಿ ಹಾಕಿಸ್ಕೊಡಕ್ಕಿಂತ ಮುಂಚೆ ನಮ್ಮ ಅಮ್ಮನ ಮನೆಗೆ ಹೋಗಿ ಎಲ್ರಿಗೂ ಟೀ ಮಾಡಿ ಕೊಡ್ತಿದ್ಲತ್ತೆ. ಅವಾಗ ನಮ್ಮ ಸಾಕಕ್ಕ ಕೆಲಸ ಟೀ ಹಾಕೊಡ್ತಿಲ್ಲ, ಟೀ ಎಲ್ಲ ಮಡಿ ಕೊಡ್ತಿಲ್ಲ. ಈಗ ಟಿವಿ ಹಾಕಿಸೋದಕ್ಕೆ ಯಾವ ಟೀನು ಮಡಿ ಕೊಡಲ್ಲ. ಅವ್ರ ಮನೆದಕ್ಕೆ ಹೋಗಿಲ್ಲ ಅನ್ಸುತ್ತೆ ನಮ್ಮ ಸಾಕಕ್ಕೆ, ಅವ್ರ ಮನೆದಕ್ಕೆ. ಎದ್ದು ಓಡಾಡಿ ನನಗೆ ಜಿಂಗ ಹಾಕೋತ, ನಂಗೆ ಉಗುರುಗಳು ಬೇಯಿಸ್ಕೊಂಡು ಏನಿಲ್ಲ. ಅಳ್ತಾಳೀಗ ಅಳ್ತಾಳೀಗ ಪಂಡಿ ಇದ್ರದಲ್ಲಿ ನೋಡಿ ನೋಡಿ ಎಷ್ಟು ಪಂಜ ಅಸ್ತಿ ಪಂಜರ ಅಸ್ತಿ ಪಂಜರ ಗೊಂಬ ಹಾಕಿಸ್ಕೊಟ್ಬಿಟ್ಟು ಎದ್ದು ಬರಲ್ಲ, ಏನೂ ಇಲ್ಲ. ಟಿವಿ ಅನ್ಕೊಂಡು ಟಿವಿ ಹಾಕಿಸಿದ್ರೆ ಎತ್ತಕ್ಕೆ ಅದ್ರಲ್ಲವ ಹಾಕಿಸ್ಬಿಟ್ಟು ಮನಸ್ಸಿ ಮನೆ ಕೈ ಬಾಸ್ ಮಡಿ ಕೊಡ್ತಿದ್ಲು. ಹಾಂ ಟಿವಿನೂ ಇಲ್ಲ ಗೀವಿನೂ ಇಲ್ಲ. ಈಗ ಟಿವಿ ಇಲ್ಲ ಗೀವಿ ಇಲ್ಲ. ನೀ ಮಾಡೋದು ವಿಡಿಯೋ ಮಾಡ್ಬೇಕಾ? ಏನು ಮಾಡ್ತಿದ್ದೆ? ಈರುಳ್ಳಿ ಮಾಡ್ತಾನೆ. ಈರುಳ್ಳಿಯ ಈರುಳ್ಳಿ ಒಂದು ಮನೆಗೆ ಹತ್ರ ಕಟ್ ಮಾಡಿದ್ದೆ ಇಲ್ಲವಾ? ನೀ ಸಣ್ಣ ಕಟ್ ಮಾಡಿರೋದು ನೋಡಲಿ ಹೆಂಗೆ ಕಾಣ್ತದ. ಹಾಂ ಇನ್ನೇನು ದಪ್ಪ ಕಾಣ್ತಾನೆ. ಹೋಳಿ ಸೋಡ್ ತಗೊಂಡಿದ್ಲಿ ಹೇಳು ಮತ್ತೆ ನೀನು. ಅದಕ್ಕೆ ಅಲ್ಲೇ ಇಲ್ವಾ? ಹಾಂ ಬೇಸ್ ಇಲ್ಲಿ ನಮ್ಮ ಹೂವು ಅಡ್ಗೆ ಮನೆಯಲ್ಲಿ ಇಲ್ಲಿ ನಿಂತ್ಕೊಂಡು ಮಾಡ್ತಾವೆ. ಅಯ್ಯಪ್ಪ ಏನೇನು ಶೀತ ಅದ ಅನ್ಸುತ್ತಲ್ವಾ? ಕಮ್ಮಿ ಉರಿ ಕೊಟ್ಕವ, ಚೆಂದಾಗಿ ಬೇಯಿಸ್ಬೇಕು. ಕಮ್ಮಿ ಉರಿ ಬಿಟ್ಟು ಕೊಟ್ಕೊಂಡು ನೀನು ಅಲ್ಲಿ ಇದು ಎಲ್ಲನೂ ಸೋರ್ಸ್ಕೋಬೇಕಾನೆ. ಕ್ಲೀನ್ ಮಾಡ್ಕೊಳಂಗಿಲ್ಲ ಏನೂ ಇಲ್ಲ. ಯಾವ ಸೊಪ್ಪು ಹಾಕ್ತಿದ್ದೀವ? ಹಾಂ ಇದನ್ನ ಅಗರಿಸ್ಬಿಟ್ಟು ಅಲ್ಲಿಗೆ ಹಾಕೋದು ನೀನು. ಹಾಂ ಅವ ಒಂದು ತಗೋ ಇಕ್ಲೆ ತಗೊಂಡು ಇಟ್ಕೋದ್ನ. ಅವಾಗ ಇದಾಯ್ತು ತಾನೆ. ಕ್ಯಾರೆಟ್ ನೋಡಿ, ಕ್ಯಾರೆಟ್ ತಗೊಬಂದೆ, ಆದರೆ ಎಲ್ಲ ವೇಸ್ಟ್ ಆಯ್ತು. ಇದು ಎಲ್ಲ ಡಿಸ್ಪಿನ್ಗೆ ಹಾಕ್ತಿದ್ದೀನಿ. ಏನ ಕ್ಯಾರೆಟ್ ಎಲ್ಲ ಹೋಗ್ಬಿಡದ. ಯಾವುದು ಇದು ಫಿಲಮು? ಯಾವ್ದು ದೇವರು? ಅವ ನಿಂಗೆ ಇಷ್ಟ ಆಗಿರೋ ಫಿಲಮ್ ಯಾವ್ದು? ಫೇವ್ರೇಟ್ ಫಿಲಮ್ ಯಾವ್ದು ನಿಂದು? ನಿನ್ಗೆ ಇಷ್ಟ ಆದ ಫಿಲಮ್ ಯಾವ್ದು? ಫೇವ್ರೇಟ್ ಫಿಲಮು ಹಂಗಂದ್ರೆ ಫೇವ್ರೇಟ್ ಅಂದ್ರೆ ನಿಮ್ಗೆ ಇಷ್ಟ ಆದ ಫಿಲಮು ಯಾವ್ದು ಇಷ್ಟ ನಿನ್ಗೆ ಫಿಲಮು ಅಂತ? ಹಾಂ ನಾಗದೇವತೆ. ಆಮೇಲೆ ಅದೊಂದೇನಾ? ವಿಷ್ಣುವರ್ಧನ್ದು, ರವಿಚಂದ್ರನ್ದು, ರಾಜ್ಕುಮಾರ್ದು, ಟೋಟಲ್ ಎಲ್ಲರದು ಇಷ್ಟನು. ಹಂಗಂದ್ಬಿಡು ಸುಮ್ಮನೆ. ಅದು ಯಾಕೆ ನಮ್ಮ ತಾಯಿ ಮಾಡಿರೋದು ತಿಳಿ ಸಾಂಬಾರು ಮತ್ತು ಸೊಪ್ಪು ತಿನ್ಬೇಕು ಗೈಸ್ ಜಾಸ್ತಿ ನಾವು. ಯಾಕಂದರೆ ಈ ಬೇರೆ ಪದಾರ್ಥ ಎಲ್ಲ ಬಿಟ್ಬಿಟ್ಟು ಸೊಪ್ಪೆ ತಿನ್ಬೇಕು. ಆ ಟೈಮಲ್ಲೆಲ್ಲ ಅವತ್ತಿನ ಟೈಮಲ್ಲಿ ಬರೀ ಸೊಪ್ಪು ಕಾಳು ಕಡ್ಡಿ ತಿನ್ಕೊಂಡು ಜೀವನ ಮಾಡ್ತಿದ್ರು. ನಾವು ಇವಾಗ ಅದು ಇದು ಅಂತೀವಿ. ಅದಕ್ಕೆ ಆವತ್ತಿನ ಕಾಲದಲ್ಲಿ ಸೊಪ್ಪು ತಿನ್ಕೊಂಡು ಎಷ್ಟು ಚೆನ್ನಾಗಿ 100 ವರ್ಷ ಬದುಕ್ತಿದ್ರು. ಇವತ್ತು ಈ ಜಾಸ್ತಿ ಆಯಿಲ್ ಕಂಟೆಂಟು, ಈ ಆಯಿಲ್ ಇರೋ ಪದಾರ್ಥಗಳನ್ನ ತಿಂದು ಬೇಗ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಡ್ತವ್ರೆ. ಏನವ ಇವಾಗ ಅವತ್ತಿನ ಕಾಲದಲ್ಲೆಲ್ಲ ನಿಮ್ಗೆ ಒಳ್ಳೆಣ್ಣ ಅನ್ನೋದು ಅವತ್ತಿನ ಟೈಮಲ್ಲಿ ಇತ್ತು. ಒಳ್ಳೆಣ್ಣ ಅನ್ನೋದು ಹಾಂ ಇದ್ದು ತಗೊಳಕ್ಕೆ ಕಾಸು ನೀವು.
ಅಂದ್ರೆ ಅವತ್ತಿನ ಟೈಮಿಂದನೂ ಅದ ಒಳ್ಳೆಣ ಒಳ್ಳೆಣ ಅದ ಹಾಂ ಒಳ್ಳೆಣ ಇತ್ತು ತಕೊಳಕ ಕಾಸು ಇತ್ತು ಹಾಂ ಕೈ ಗೈಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾಕಂದರೆ ಇವಾಗ ನಾನು ಮನೆ ಕತ್ತಿದ್ದೀನಿ, ಅದಕ್ಕೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಮರಿಬೇಡಿ. ಮತ್ತು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ, ಬೈ ಬೈ, ಟಾಟಾ ಗೈಸ್. ನಿಮಗೂ ಗುಡ್ ನೈಟ್. ನಿಮ್ದಂಗೆ ಮನೆಗಳು ಯಾವುದೇ ಟೆನ್ಷನ್ ಇದ್ರೂ